ಎಲ್ಲರಿಗೂ ನಮಸ್ಕಾರ. ಆಕ್ಚುಲಿ ಈ ಸಾಂಗ್ ನಾನು ಒಂದೇ ಸಲ ವಿಜಯ್ ಸರ್ ಕೇಳಿಸಿದ್ರು, ಅದಾದ್ಮೇಲೆ ಕೇಳಿಸಿರ್ಲಿಲ್ಲ. ನಾನು ಇವತ್ತಿಗೆ ಕಾಯ್ತಾ ಇದ್ದೆ ಕೇಳೋಕ್ಕೆ. ಬಟ್ ಇದು ಕೇಳಿದ ತಕ್ಷಣ ತುಂಬಾ ಖುಷಿ ಆಯ್ತು. ಮೊದಲಿಗೆ ಚರಣ್ ಅವ್ರಿಗೆ ಮತ್ತೆ ಅಂಕಿತ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಇಷ್ಟು ಒಳ್ಳೆ ಸಾಂಗ್ ಕೊಟ್ಟಿದ್ದೀರಾ, ತುಂಬಾ ಖುಷಿ ಆಯ್ತು. ಚರಣ್ ಅವ್ರಿಗೆ ಫಸ್ಟ್ ಡೇನೇ ಹೇಳಿದ್ದೆ ನನಗೆ, ನಾನು ನಿಮ್ಮ ದೊಡ್ಡ ಫ್ಯಾನು, ನಂಗೆ ಒಂದು ಒಳ್ಳೆ ಸಾಂಗ್ ಕೊಡಿ ಅಂತ. ಆದ್ರೆ ಈ ಸಿನಿಮಾದಲ್ಲಿ 5 ಒಳ್ಳೆ ಸಾಂಗ್ ಕೊಟ್ಟಿದ್ದಾರೆ. ಸೊ ತುಂಬಾ ಖುಷಿ ಆಗ್ತಾ ಇದೆ. ಸೊ ಸಿಟಿ ಲೈಟ್ಸ್ ಸಾಂಗ್ಸ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಚೆನ್ನಾಗಿದೆ. 5 ಒಳ್ಳೆ ಸಾಂಗ್ಗಳು ಕೊಟ್ಟಿದ್ದಾರೆ. ಪ್ರತಿಯೊಂದನ್ನು ನಾನು ತುಂಬಾ ಎಂಜಾಯ್ ಮಾಡ್ಕೊಂಡು ಕೇಳಿದ್ದೀನಿ. ಆಮೇಲೆ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಸಿಟಿ ಲೈಟ್ಸು ಈ ಟೈಟಲ್ ತಕ್ಕಂಗೆ ಸಿನಿಮಾ ಇದೆ. ನಂಗೆ ಈ ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾ ಖುಷಿ ಆಯ್ತು. ಈ ಟೀಮಿಂದ ಪ್ರತಿಯೊಬ್ಬರ ಜೊತೆ ಕೆಲಸ ಮಾಡೋಕ್ಕೂ ತುಂಬಾ ಖುಷಿ ಆಯ್ತು. ಆಮೇಲೆ ಮೋನಿಶ್ ಅವರ ಫಸ್ಟ್ ಪಿಕ್ಚರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ನಾನು ಅವರಿಂದ ಸಖತ್ ಕಲ್ತಿದ್ದೀನಿ. ಬಟ್ ತುಂಬಾ ಓವರ್ ಆಲ್ ಈ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ನನಗೆ ತುಂಬಾ ಖುಷಿ ಆಗಿತ್ತು. ಅಂದ್ರೆ ಇಡೀ ಎಕ್ಸ್ಪೀರಿಯನ್ಸೇ ತುಂಬಾ ಚೆನ್ನಾಗಿತ್ತು. ನಾವು ಅನ್ಸುತ್ತೆ ಸೆಟ್ಟಲ್ ಬರೀ ನಗ್ತಾನೆ ಇದ್ವಿ, ಕಂಟಿನ್ಯೂಸ್ ಆಗಿ ಇವಾಗ್ಲೂ ನಗ್ತಾನೆ ಇದೀವಿ. ಆಮೇಲೆ ವಿಜಯ್ ಸರ್ ಇಂದ ಸಾಕಷ್ಟು ಕಲಿತೆ. ಆಮೇಲೆ ಅವರು ಎಷ್ಟು ದೊಡ್ಡ ಆಕ್ಟರ್, ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಸೊ ಅವ್ರಿಗೆ ಒಂದು ಆಕ್ಟರ್ ಇಂದ ಏನ್ ತೆಗಿಬೇಕನ್ನೋ ತುಂಬಾ ಚೆನ್ನಾಗಿ ಗೊತ್ತು. ಸೊ ಆ ಕಂಫರ್ಟ್ ಇತ್ತು. ಆಮೇಲೆ ಸೊ ಐ ಕುಡ್ ಗೆಟ್ ಮೈ ಬೆಸ್ಟ್ ಪರ್ಫಾರ್ಮೆನ್ಸ್ ಔಟ್ ಅನ್ಸುತ್ತೆ. ವಿನಯ್ ಸರ್, ಈ ಕಡೆ ಸಿಟಿ ಲೈಟ್ಸ್ ಒಂದು ಪೋಸ್ಟರ್ ರಿಲೀಸ್ ಆಗುತ್ತೆ. ಸೊ ಅದರಲ್ಲಿ ನೀವು ಬೀದಿಲಿ ನಿಂತ್ಕೊಂಡು ಚಾಟಿ ಹೊಡ್ಕೊಳ್ಳೋ ಥರದ್ದು ಒಂದು ದೇವ್ರದ್ದು ಇದ್ರಲ್ಲಿ ರೂಪದಲ್ಲಿ ಕಾಣಿಸ್ಕೋತೀರಾ. ಈ ರೀತಿಯ ಒಂದು ಪಾತ್ರ ಕೊಡ್ತಾರೆ ಅಂತ ಯಾವತ್ತಾದ್ರೂ ಅನ್ಕೊಂಡಿದ್ರಾ, ಈ ರೀತಿಯ ಒಂದು ಪಾತ್ರವನ್ನು ನಾನು ಮಾಡ್ತೀನಿ ಅಂತ? ಇಲ್ಲ, ನಾನು ನಾರ್ಮಲ್ ಆಗು ಅನ್ಕೊಳಲ್ಲ ನೆಕ್ಸ್ಟ್ ಯಾವ ಥರ ಪಾತ್ರ ಮಾಡಬೇಕು ಅಂತ. ಬಟ್ ಇದರಲ್ಲೂ ಒಂದು ಸಿಚುವೇಶನ್ ಇದೆ ಇದ್ರದ್ದು. ಸೊ ಅದಕ್ಕೆ ಆ ಕ್ಯಾರೆಕ್ಟರ್ದು ಪೋಸ್ಟರ್ ಮಾಡಿದ್ದು. ಬಟ್ ಸೊ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಈ ಥರ ಮಾಡ್ತೀನಿ ಅಂತ. ಬಟ್ ಖುಷಿ ಆಯ್ತು ಮಾಡೋಕ್ಕೆ. ಮ್ಯೂಸಿಕ್ ವಿಚಾರ ಅಲ್ಲ, ಆ್ಯಕ್ಚುಲಿ ಅಂದರೆ ನಾನು ತುಂಬ ಎಂಜಾಯ್ ಮಾಡ್ತೀನಿ ಸರ್ ಒಟ್ಟಿಗೆ ವರ್ಕ್ ಮಾಡೋತ್ತಿಗೆ. ಯಾಕಂದರೆ ತುಂಬ ಕ್ರಿಯೇಟಿವ್ ಫ್ರೀಡಮ್ ಇರುತ್ತೆ ಇದು ಸರ್ ಒಟ್ಟಿಗೆ. ಆ್ಯಂಡ್ ಸರು ತುಂಬ ವಿಷಯಗಳನ್ನ ರಿಸರ್ಚ್ ಮಾಡಿ ನನಗೆ ಅವ್ರದ್ದೇ ಆದ ರೀತಿಲಿ ಏನೇ ಕೇಳಿರ್ಬೋದು, ಅಥವಾ ಇನ್ಸ್ಟಾಗ್ರಾಮಲ್ಲಿ ಕೇಳಿರ್ಬೋದು, ಅಥವಾ ಯಾವುದೇ ಪ್ಲ್ಯಾಟ್ಫಾರ್ಮಲ್ಲಿ ಕೇಳಿದ್ರು ಅದನ್ನ ತಂದು ನನಗೆ ಕೇಳಿಸ್ತಾರೆ. ಇದು ನನಗೆ ಸೂಟ್ ಆಗ್ತಿದೆ, ಈ ಥರ ಮೂವಿಗೆ ಈ ಥರ ಏನಾದರೂ ಮಾಡ್ಬೋದಾ. ಸೊ ನನಗೆ ತುಂಬ ಪಾಸಿಬಿಲಿಟೀಸ್ ಹೇಳ್ತಾರೆ. ಸೊ ಒಂದು ಮ್ಯೂಸಿಕ್ ಡೈರೆಕ್ಟ್ರಿಗೆ ಅದೊಂಥರ ಟ್ರೀಟ್. ಸೊ ಆ ಒಂದು ವೈಬೇ ಟ್ರಾನ್ಸ್ಲೇಟ್ ಆಗುತ್ತೆ ಮೋಸ್ಟ್ಲಿ ಸ್ಕ್ರೀನ್ ಮೇಲೆ ಅಂತ ಅನ್ಕೊತೀನಿ ಮೇಡಮ್. ಸೊ ನಾನು ಐ ಎಂಜಾಯ್ ಆ್ಯಂಡ್ ಐ ಲರ್ನ್. ಥ್ಯಾಂಕ್ ಯು. ವಿಜಯ್ ಸರ್, ವಿನಯ್ ಸರ್ ಮತ್ತೆ ಎಲ್ರಿಗೂ ಇದು ಪ್ರಶ್ನೆ.